ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ವೇಗೋತ್ಕರ್ಷ ಎಂಬ ವಿಷಯದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ವೇಗೋತ್ಕರ್ಷ ಅಂದರೆ ಏನು, ವೇಗೋತ್ಕರ್ಷಕ್ಕೆ ಸಂಬಂಧಿಸಿದಂತಹ ಸೂತ್ರ ಯಾವುದು ಮತ್ತು ಆ ಸೂತ್ರದಲ್ಲಿ ಬರುವಂತಹ ಅಂಶಗಳು ಯಾವುದು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏಕಮಾನವನ್ನು ಹೇಗೆ ಕಂಡುಹುಡುಕುವಂಥದ್ದು ಮತ್ತು ಹೇಗೆ ಬರೆದಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಈಗ ಅದಕ್ಕೆ ಸಂಬಂಧಿಸಿದಂತಹ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಬಿಡಿಸಲಿಕ್ಕೆ ನಾವು ಪ್ರಯತ್ನ ಪಡೋಣ. ರಾಹುಲ್ ವಿಶ್ರಾಂತ ಸ್ಥಿತಿಯಿಂದ ಹೊರಟು ಸೈಕಲ್ಲನ್ನು ತುಳಿಯುತ್ತಾ 30 ಸೆಕೆಂಡ್ಗಳಲ್ಲಿ 6 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಹೊಂದುತ್ತಾನೆ. ಒಂದು ಪ್ರಶ್ನೆ ಇಲ್ಲಿಗೆ ಮುಗಿಯಿತು. ಒಂದು ಸಂದರ್ಭ ಇಲ್ಲಿಗೆ ಮುಗಿತದೆ. ಯಾಕೆಂತ ಮತ್ತೆ ಹೇಳ್ತೇನೆ. ನಂತರ ಸೈಕಲ್ಗೆ ತಡೆ ಹಾಕಿ 5 ಸೆಕೆಂಡ್ಗಳಲ್ಲಿ ವೇಗವನ್ನು 4 ಮೀಟರ್ ಪರ್ ಸೆಕೆಂಡ್ಗೆ ತರುತ್ತಾನೆ. ಎರಡು ಸಂದರ್ಭಗಳಲ್ಲಿ ಉಂಟಾದ ವೇಗೋತ್ಕರ್ಷ ಎಷ್ಟು? ಮೊದಲ ಸಂದರ್ಭದಲ್ಲಿ ರಾಹುಲ್ನ ಸೈಕಲ್ ಏನಾಗ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ರಾಹುಲ್ ನಿಶ್ಚಲ ಸ್ಥಿತಿಯಲ್ಲಿದ್ದಾನೆ. ನಿಶ್ಚಲ ಸ್ಥಿತಿಯಿಂದ ಚಲನೆಯ ಸ್ಥಿತಿಗೆ ಅವನು ಮುಂದಕ್ಕೆ ಚಲಿಸ್ತಾನೆ. ಆ ಚಲನೆಯ ಸ್ಥಿತಿಯಲ್ಲಿ ಮುಂದಕ್ಕೆ ಹೋಗುವಾಗ ಅವನು ಗಳಿಸುವಂತಹ ವೇಗ 6 ಮೀಟರ್ ಪರ್ ಸೆಕೆಂಡ್. ಎಷ್ಟು ಸಮಯ ತಗೊಳ್ತಾನೆ? 30 ಸೆಕೆಂಡ್. ಪ್ರಶ್ನೆಯಲ್ಲಿ ಏನು ಕೇಳಿದರೆ, ಎರಡು ಸಂದರ್ಭಗಳು ಇದೆ. ಹೌದು, ಒಂದನೇ ಸಂದರ್ಭ ಇಲ್ಲಿಗೆ, ಎರಡನೇ ಸಂದರ್ಭ ಈ ಪ್ರಶ್ನೆಯಲ್ಲಿ ಮುಂದುವರಿತದೆ. ಕೇಳ್ತಾ ಇರುವಂಥದ್ದು ವೇಗೋತ್ಕರ್ಷ ಎಷ್ಟು. ವೇಗೋತ್ಕರ್ಷ ಎಷ್ಟು ಎಂಬುದನ್ನು ಲೆಕ್ಕ ಹಾಕಬೇಕು ಅಂತಾದರೆ ನಮಗೆ ವೇಗೋತ್ಕರ್ಷದ ಸೂತ್ರ ಬೇಕು. ವೇಗೋತ್ಕರ್ಷದ ಸೂತ್ರ ಗೊತ್ತಿದ್ರೆ ಸಾಕಾಗುತ್ತದ? ಇಲ್ಲ. ವೇಗೋತ್ಕರ್ಷದ ಸೂತ್ರ ಎ ಸಮ ವಿ ಮೈನಸ್ ಯು ಬೈ ಟಿ ಎಂದು ಕಲ್ತಿದ್ದೇವೆ. ಕೇವಲ ಸೂತ್ರ ಗೊತ್ತಿದ್ರೆ ಸಾಕಾಗುವುದಿಲ್ಲ, ಆ ಸೂತ್ರದಲ್ಲಿ ಬರುವಂತಹ ಅಂಶಗಳು ಯಾವುದು ಅನ್ನೋದು ಕೂಡ ಗೊತ್ತಿರಬೇಕು. ಕೇಳ್ತಾ ಇರುವಂಥದ್ದು ವೇಗೋತ್ಕರ್ಷ ಎಂದರೇನು. ಈ ವೇಗೋತ್ಕರ್ಷವನ್ನು ಪಡಿಬೇಕು ಅಂತಾದರೆ ನಾವು ಬಲಭಾಗದಲ್ಲಿ ಇರುವಂತಹ ಈ 3 ಅಂಶಗಳಲ್ಲಿ ಬೆಲೆಗಳನ್ನು ತಗೊಂಡೋಗಿ ಹಾಕಬೇಕು. ಬೆಲೆಗಳನ್ನು ತಗೊಂಡೋಗಿ ಹಾಕಬೇಕು ಅಂತಾದರೆ ಈ ಅಂಶಗಳು ಏನು ಎಂಬುದನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಳುವ. ವೇಗೋತ್ಕರ್ಷ ಎಂದರೆ ವೇಗದಲ್ಲಿ ಉಂಟಾಗುವ ಬದಲಾವಣೆ. ಏಕಮಾನ ಕಾಲದಲ್ಲಿ ವೇಗದಲ್ಲಿ ಉಂಟಾಗುವಂತಹ ಬದಲಾವಣೆಯಿಂದಾಗಿ ವೇಗೋತ್ಕರ್ಷ ಉಂಟಾಗಿದೆ. ಹಾಗಾದರೆ ಇವೆರಡು ವೇಗಗಳು ಅವುಗಳಲ್ಲಿ ಬದಲಾವಣೆಯಾಗಿರೋದ್ರಿಂದ ವಿ ಮೈನಸ್ ಯು ಬಂದಿದೆ. ಮತ್ತು ಕಾಲ. ವಿ ಮತ್ತು ಯುಗಳು ಅಂದರೆ ಏನು? ಯು ಎಂಬುದು ಆರಂಭಿಕ ವೇಗ, ವಿ ಎಂಬುದು ಅಂತಿಮ ವೇಗ. ಆರಂಭಿಕ ವೇಗ ಯಾವಾಗ ಬರ್ತದೆ, ಅಂತಿಮ ವೇಗ ಯಾವಾಗ ಬರ್ತದೆ ಎಂಬುದನ್ನು ತಿಳ್ಕೊಳ್ಳಿ. ಕಾಯ ನಿಶ್ಚಲ ಸ್ಥಿತಿಯಲ್ಲಿದೆ, ಅದು ಆರಂಭಿಕ ಬಿಂದು. ಕಾಯ ಇರುವಂತಹ ಸ್ಥಾನ ಅದು ಆರಂಭಿಕ ಬಿಂದು. ಆರಂಭಿಕ ವೇಗ ಯಾವುದಿದೆ? ಕಾಯ ಯಾವ ಸ್ಥಿತಿಯಲ್ಲಿದೆ? ಅದು ನಿಶ್ಚಲ ಸ್ಥಿತಿಯಲ್ಲಿದೆ. ನಿಶ್ಚಲ ಅಂದರೆ ಚಲಿಸ್ತಾ ಇಲ್ಲ. ಚಲಿಸದೇ ಇದ್ದರೆ ಆ ಕಾಯದ ವೇಗ ಏನಾಗ್ತದೆ? ಅದು 0. ಆದ್ದರಿಂದ ಮೊದಲನೇ ಸಂದರ್ಭದಲ್ಲಿ ಕಾಯದ ಆರಂಭಿಕ ವೇಗ 0 ಮೀಟರ್ ಪರ್ ಸೆಕೆಂಡ್. ನಿಶ್ಚಲ ಸ್ಥಿತಿಯಲ್ಲಿದ್ದಂತಹ ರಾಹುಲ್ ಆ ಸೈಕಲ್ನಲ್ಲಿ 30 ಸೆಕೆಂಡುಗಳಾಗುವಾಗ 6 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಗಳಿಸ್ತಾನೆ. ಇದು ಒಂದು ಸಂದರ್ಭದಲ್ಲಿ ಅವನ ಕೊನೆಯ ವೇಗ, ಅಂತಿಮ ವೇಗ ಎಷ್ಟು? ವಿ ಸಮ 6 ಮೀಟರ್ ಪರ್ ಸೆಕೆಂಡ್. ಯು 0 ಇದ್ದದ್ದು ವಿ 6 ಆಯಿತು. ಸಮಯವನ್ನು ತೆಗೆದುಕೊಂಡಿದ್ದಲ್ವಾ? ಎಷ್ಟು? 30 ಸೆಕೆಂಡ್. ಆದ್ದರಿಂದ ಟಿ ಸಮ 30 ಸೆಕೆಂಡ್. ಈ 3 ಅಂಶಗಳು ನಮಗೆ ಗೊತ್ತಾದಾಗ ನಮಗೆ ವೇಗೋತ್ಕರ್ಷವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ. ವೇಗೋತ್ಕರ್ಷಕ್ಕೆ ಸೂತ್ರವನ್ನು ನಾವು ಬರೆದಿದ್ದೇವೆ. ಎ ಸಮ ವಿ ಮೈನಸ್ ಯು ಭಾಗಿಸು ಟಿ. ಆ ಸೂತ್ರವನ್ನು ನಾನು ಇಲ್ಲಿ ಬರಿತಾ ಇದ್ದೇನೆ. ಎ ಸಮ ವಿ ಮೈನಸ್ ಯು ಬೈ ಟಿ. ವಿಯ ಬೆಲೆ ಎಷ್ಟು? 6 ಮೀಟರ್ ಪರ್ ಸೆಕೆಂಡ್. ಹೀಗೂ ಬರಿಬಹುದು.
ಮೈನಸ್ ಯು ಸಮ ಎಷ್ಟು 0 ಮೀಟರ್ ಪರ್ ಸೆಕೆಂಡ್ ಭಾಗಿಸು ಸಮಯ ಎಷ್ಟು 30 ಸೆಕೆಂಡ್. 6ರಿಂದ 0ಯನ್ನು ಕಳೀರಿ, ಎಷ್ಟಾಯಿತು 6 ಮೀಟರ್ ಪರ್ ಸೆಕೆಂಡ್ ಭಾಗಿಸು 30 ಸೆಕೆಂಡ್. 6 ಮೀಟರ್ ಪರ್ ಸೆಕೆಂಡ್ ಭಾಗಿಸು 30 ಸೆಕೆಂಡ್ ಆಯಿತು. 3 2 6 ಅನ್ನೋದು ಗೊತ್ತಿದೆ, ಆದರೆ ಇಲ್ಲಿ 6 ಭಾಗಿಸು 30 ಇದೆ. ಹಾಗಾದರೆ 6 ಭಾಗಿಸು 30 ಅಂದರೆ 0.2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾಕೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್? ಅದು ವೇಗೋತ್ಕರ್ಷದ ಏಕಮಾನ ಮತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಹೇಗೆ ಬರ್ತದೆ ಅನ್ನೋದನ್ನು ನಾನು ಹಿಂದಿನ ತರಗತಿಯಲ್ಲಿ ಹೇಳಿಕೊಟ್ಟಿದ್ದೇನೆ. ಇದು ಒಂದು ಸಂದರ್ಭಕ್ಕೆ ಮುಗಿಯಿತು. ಆ ಮೊದಲನೇ ಸಂದರ್ಭದಲ್ಲಿ ರಾಹುಲ್ ತನ್ನ ಸೈಕಲ್ನ ಮೂಲಕ ಹೋಗುವಾಗ ಅವ ಗಳಿಸುವಂತಹ ವೇಗೋತ್ಕರ್ಷ ಎಷ್ಟು? 0.2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಪ್ರಶ್ನೆಯಲ್ಲಿ ಮೊದಲೇ ಹೇಳಿದ್ದಾರೆ 2 ಸಂದರ್ಭ ಇದೆ ಅಂತ. ನಮಗೂ ಕಾಣ್ತಾ ಇದೆ ನಂತರ ಏನಾಗ್ತದೆ. ನಂತರದಲ್ಲಿ ನೋಡಿ, ಸೈಕಲಿಗೆ ತಡೆ ಹಾಕಿ 5 ಸೆಕೆಂಡುಗಳಲ್ಲಿ ವೇಗವನ್ನು 4 ಮೀಟರ್ ಪರ್ ಸೆಕೆಂಡಿಗೆ ತರುತ್ತಾನೆ. ಮೊದಲನೇ ಸಂದರ್ಭದಲ್ಲಿ ಏನಾಯಿತು? ನಿಶ್ಚಲ ಸ್ಥಿತಿಯಲ್ಲಿದ್ದದ್ದು 6 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಗಳಿಸಿಕೊಂಡಿತು. ನಂತರ ಎರಡನೇ ಸಂದರ್ಭಕ್ಕೆ ಆಗುವಾಗ ಅವ ಪ್ರಸ್ತುತ 6 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹೋಗ್ತಾ ಇದ್ದಾನೆ. 6 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹೋಗ್ತಾ 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 ಅವನು ಸೈಕಲಿಗೆ ತಡೆ ಹಾಕ್ತಾನೆ. ಸೈಕಲಿಗೆ ತಡೆ ಹಾಕುವುದಂದ್ರೇನು? ಬ್ರೇಕನ್ನು ಹಿಡಿದಿದ್ದಾನೆ. ತಾನು ಹೋಗ್ತಾ ಇರುವಂತಹ ದಾರಿಯಲ್ಲಿ 6 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹೋಗ್ತಾ ಇದ್ದಾನೆ. ಆ ವೇಗಕ್ಕೆ ಅವ ಬ್ರೇಕ್ ಹಾಕುವುದರ ಮೂಲಕ ತಡೆ ಹಿಡಿದಿದ್ದಾನೆ. ತಾನು ಚಲಿಸ್ತಾ ಇರುವಂತಹ ದಿಕ್ಕಿನ ವಿರುದ್ಧವಾಗಿ ಒಂದು ಬಲ ಪ್ರಯೋಗ ಆಗ್ತಾ ಇದೆ. ಅವನ ಸೈಕಲ್ ಕ್ರಮೇಣ ವೇಗವನ್ನು ಕಡಿಮೆ ಮಾಡ್ತಾ ಬರ್ತದೆ. ಏನಾಯಿತು ಕಡಿಮೆ? 5 ಸೆಕೆಂಡುಗಳಲ್ಲಿ ವೇಗ 4 ಮೀಟರ್ ಪರ್ ಸೆಕೆಂಡ್ಗೆ ಬಂತು. ಈಗ ಎರಡನೇ ಸಂದರ್ಭಕ್ಕೆ ನಾವು ವೇಗೋತ್ಕರ್ಷವನ್ನು ಲೆಕ್ಕ ಹಾಕಬೇಕು ಅಂತಾದರೆ ನಮಗೆ ವಿ ಬೇಕು, ಯು ಬೇಕು, ಟಿ ಬೇಕು. ಕಾಲ ಇದೆ, 5 ಸೆಕೆಂಡ್ ಕಾಲ ಇದೆ. ಈಗ ಗೊಂದಲ ಯಾವುದಂದರೆ ಯಾವುದು ವಿ, ಯಾವುದು ಯು? ಯಾವುದೋ ಒಂದು ವೇಗವನ್ನು ಕೊಟ್ಟಿದ್ದಾರೆ ಅವರು, 4 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಕೊಟ್ಟಿದ್ದಾರೆ. ಅದು ವಿ ಆಗಿರಬಹುದಾ ಅಥವಾ ಯು ಆಗಿರಬಹುದಾ ಅನ್ನೋದು ಪ್ರಶ್ನೆ. ವೇಗೋತ್ಕರ್ಷಕ್ಕೆ ವಿವರಣೆ ಕೊಡುವಾಗ ಹೇಳಿದ್ದೇನೆ ನಾನು, ಅಂತಿಮವಾಗಿ ಯಾವ ವೇಗ ಇರ್ತದೋ ಅದು ಅಂತಿಮ ವೇಗ. ಅದರ ಮುಂಚೆ ಅಥವಾ ಮೊದಲು ಯಾವ ವೇಗ ಇರ್ತದೋ ಅದು ಆರಂಭಿಕ ವೇಗ. ಎರಡನೇ ಸಂದರ್ಭಕ್ಕೆ ಆಗುವಾಗ ವಿ ಅಂತಿಮ ವೇಗ ಅಂತ ಗೊತ್ತಾಯಿತು. ಎಷ್ಟು? 4 ಮೀಟರ್ ಪರ್ ಸೆಕೆಂಡ್. ಕಾಲ ನೋಡುವಾಗಲೇ ಗೊತ್ತಾಗ್ತದೆ ನಮಗೆ 5 ಸೆಕೆಂಡ್. ಈಗ ಯು ಎಷ್ಟು ನೋಡಿ. ಮೊದಲನೇ ಸಂದರ್ಭದಲ್ಲಿ ಏನಾಗಿತ್ತು? ನಿಶ್ಚಲ ಸ್ಥಿತಿಯಿಂದ ಆ ಸೈಕಲ್ 6 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಗಳಿಸ್ತು. ನಾನಾಗ ಹೇಳಿದೆ ಪ್ರಸ್ತುತ ಅವ ಯಾವ ವೇಗದಲ್ಲಿ ಹೋಗ್ತಾ ಇದ್ದಾನೆ? 6 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹೋಗ್ತಾ ಇದ್ದಾನೆ. ಹಾಗಾದರೆ ಅವ 6 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹೋಗ್ತಾ 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 ಕೊನೆಗೆ ಗಳಿಸಿದ್ದು 4 ಮೀಟರ್ ಪರ್ ಸೆಕೆಂಡ್ ವೇಗ. ಹಾಗಾದರೆ 4 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಗಳಿಸುವ ಮುಂಚೆ ಯಾವ ವೇಗ ಇತ್ತು? 6 ಮೀಟರ್ ಪರ್ ಸೆಕೆಂಡ್ ವೇಗ ಇತ್ತು. ಅದುವೇ ಆರಂಭಿಕ ವೇಗ. ಈ 6 ಮೀಟರ್ ಪರ್ ಸೆಕೆಂಡ್ ಅನ್ನುವಂಥದ್ದು ಮೊದಲನೇ ಸಂದರ್ಭದಲ್ಲಿ ಅಂತಿಮ ವೇಗ ಆಗಿತ್ತು. ಈಗ ಎರಡನೇ ಸಂದರ್ಭಕ್ಕೆ ಆಗುವಾಗ ಆ ಅಂತಿಮ ವೇಗ ವಿ ಇದ್ದದ್ದು ಯು ಸಮ ಆರಂಭಿಕ ವೇಗ 6 ಮೀಟರ್ ಪರ್ ಸೆಕೆಂಡ್ ವೇಗ ಆಯಿತು. ಮುಂದಕ್ಕೆ ನಮಗೆ ವೇಗೋತ್ಕರ್ಷವನ್ನು ಲೆಕ್ಕ ಹಾಕಬಹುದು. ಪುನಃ ವೇಗೋತ್ಕರ್ಷಕ್ಕೆ ಸೂತ್ರ ಏನು? ಎ ಸಮ ವಿ ಮೈನಸ್ ಯು ಬೈ ಟಿ. ಬೆಲೆಗಳೆಲ್ಲ ಇದೆ, ಈ ಬೆಲೆಗಳನ್ನು ಇಲ್ಲಿ ತಗೊಂಡೋಗಿ ಹಾಕಿ. ವಿ ಎಷ್ಟು? ವಿ ಸಮ 4
ಮೀಟರ್ ಪರ್ ಸೆಕೆಂಡ್ ಮೈನಸ್ ಯು 6 ಮೀಟರ್ ಪರ್ ಸೆಕೆಂಡ್ ಭಾಗಿಸು ಕಾಲ ಟಿ 5 ಸೆಕೆಂಡ್ ಇದನ್ನು ಸುಲಭೀಕರಿಸಿ 4 ಮೀಟರ್ ಪರ್ ಸೆಕೆಂಡ್ ಮೈನಸ್ 6 ಮೀಟರ್ ಪರ್ ಸೆಕೆಂಡ್ 4 ಮೈನಸ್ 6 ದೊಡ್ಡ ಸಂಖ್ಯೆ 6 ಆದ್ದರಿಂದ ವಿರುದ್ಧ ಚಿಹ್ನೆಗಳು ಬರುವಾಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಹಾಕಬೇಕು ಅಂತ ಸಣ್ಣ ತರಗತಿಗಳಲ್ಲಿ ಕಲ್ತಿದ್ದೇವೆ. ಆದ್ದರಿಂದ ದೊಡ್ಡ ಸಂಖ್ಯೆ 6 ಆಗಿರುವುದರಿಂದ ವಿರುದ್ಧ ಚಿಹ್ನೆಗಳು ಇರುವುದರಿಂದ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೀರಿ, 6ರಿಂದ 4 ತೆಗಿರಿ, 2 ಆಯಿತು. ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದು? ಮೈನಸ್. ಆದ್ದರಿಂದ ಮೈನಸ್ 2 ಮೀಟರ್ ಪರ್ ಸೆಕೆಂಡ್ ಭಾಗಿಸು 5 ಸೆಕೆಂಡ್ ಸಮ 2/5. 20/5 ಅಂದರೆ ಎಷ್ಟು? 4. ಇಲ್ಲಿ 2/5 ಇರೋದು. ಆದ್ದರಿಂದ 0.4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಚಿಹ್ನೆ ಮೈನಸ್. ಯಾಕೆ? ಮೈನಸ್ ಭಾಗಿಸು ಪ್ಲಸ್ ಅಂದರೆ ಮೈನಸ್, ಮೈನಸ್ ಗುಣಿಸು ಪ್ಲಸ್ ಅಂದರೂ ಮೈನಸ್ಸೇ, ಮೈನಸ್ ಭಾಗಿಸು ಪ್ಲಸ್ ಅಂದರೆ ಮೈನಸ್ಸೇ. ಎರಡು ಸಂದರ್ಭಗಳಲ್ಲಿ ವೇಗೋತ್ಕರ್ಷ ಏನು ಅಂತ ಕಂಡುಹುಡುಕಿದ್ದೇವೆ ನಾವು. ಈಗ ಗಮನಿಸಿ, ಮೊದಲನೇ ಸಂದರ್ಭದಲ್ಲಿ ವೇಗೋತ್ಕರ್ಷ 0.2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಇದರ ಚಿಹ್ನೆ ಧನ ಪ್ಲಸ್. ಎರಡನೇ ಸಂದರ್ಭದಲ್ಲಿ ವೇಗೋತ್ಕರ್ಷ 0.4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಅದರ ಚಿಹ್ನೆ ಋಣ. ಈಗ ಪ್ರಶ್ನೆ, ವೇಗೋತ್ಕರ್ಷದಲ್ಲಿ ಮೊದಲನೇ ಸಂದರ್ಭದಲ್ಲಿ ಧನಾತ್ಮಕ ಬಂತು, ಎರಡನೇ ಸಂದರ್ಭದಲ್ಲಿ ಋಣಾತ್ಮಕ ಬಂತು, ಯಾಕೆ? ಇದು ಬಹಳ ಮುಖ್ಯವಾಗಿ ನಾವು ವೇಗೋತ್ಕರ್ಷದಲ್ಲಿ ತಿಳಿದುಕೊಳ್ಳಬೇಕಾದಂತಹ ಅಂಶಗಳು. ಯಾವಾಗ ವೇಗೋತ್ಕರ್ಷ ಧನ ಆಗ್ತದೆ, ಯಾವಾಗ ವೇಗೋತ್ಕರ್ಷ ಋಣ ಆಗ್ತದೆ? ಹಿಂದಿನ ಅವಧಿಯಲ್ಲಿ ವೇಗೋತ್ಕರ್ಷ ನಿಯಮವನ್ನು ವಿವರಿಸುವಾಗ ಈ ನಿಯಮವನ್ನು ಹೇಳಿದ್ದೇನೆ. ಈಗ ಪುನಃ ಹೇಳ್ತೇನೆ. ಕಾಯ ನಿಶ್ಚಲ ಸ್ಥಿತಿಯಿಂದ ಹೊರಟು ವೇಗ ಹೆಚ್ಚಾಗುತ್ತಾ ಹೋದ ಹಾಗೆ ವಿ ಜಾಸ್ತಿ ಆಗ್ತದೆ, ಅಂತಿಮ ವೇಗ ಜಾಸ್ತಿ ಆಗ್ತದೆ. ಆದ್ದರಿಂದ ಕಾಯದ ಚಲನೆಯ ದಿಕ್ಕಿನ ನೇರದಲ್ಲಿಯೇ ವೇಗೋತ್ಕರ್ಷ ಹೆಚ್ಚಾಗುತ್ತಾ ಹೋದ ಹಾಗೆ, ವೇಗ ಹೆಚ್ಚಾಗುತ್ತಾ ಹೋದ ಹಾಗೆ ವೇಗೋತ್ಕರ್ಷ ಧನಾತ್ಮಕ ಬರ್ತದೆ. ಸಾಮಾನ್ಯವಾಗಿ ಹೇಳೋದಾದರೆ ಕಾರಲ್ಲಿ ಹೋಗುವಾಗ ಎಕ್ಸಲರೇಟರನ್ನು ಜಾಸ್ತಿ ಕೊಡ್ತಾ ಹೋಗುವಂಥದ್ದು, ಆಗ ವೇಗ ಜಾಸ್ತಿ ಆಗ್ತದೆ. ಎರಡನೇ ಸಂದರ್ಭಕ್ಕೆ ಬನ್ನಿ. ಪ್ರಸ್ತುತವಾಗಿ ಗಾಡಿ ಚಲಿಸ್ತಾ ಇದೆ, ಯಾವುದೋ ಒಂದು ವೇಗ ಇರ್ತದೆ, ಆ ವೇಗದಲ್ಲಿ ಚಲಿಸ್ತಾ ಹೋದ ಹಾಗೆ ಬ್ರೇಕ್ ಹಾಕ್ತೇವೆ. ಕಾರಿಗೆ ಬ್ರೇಕ್ ಹಾಕಿದಾಗ ಅಥವಾ ಸೈಕಲಲ್ಲಿ ಬ್ರೇಕ್ ಹಿಡಿಯುವಾಗ, ಬೈಕಲ್ಲಿ ಬ್ರೇಕ್ ಹಿಡಿಯುವಾಗ ಅದು ನಿಶ್ಚಲ ಸ್ಥಿತಿಗೆ ಬಂತು. ಮೊದಲು ವೇಗ ಜಾಸ್ತಿ ಇತ್ತು, ನಂತರ ವೇಗ ಕಮ್ಮಿ ಆಯಿತು. ಕಾರಣ ಯಾವುದು? ಕಾಯ ಚಲಿಸ್ತಾ ಇರುವಂತಹ ದಿಕ್ಕಿನ ವಿರುದ್ಧವಾಗಿ ಒಂದು ಬಲ ಪ್ರಯೋಗ ಆಯಿತು, ಅಂದರೆ ವೇಗ ಕಮ್ಮಿ ಆಯಿತು. ಚಲನೆಯ ದಿಕ್ಕಿನ ನೇರದಲ್ಲಿ ವೇಗ ಕಡಿಮೆ ಆಗ್ತಾ ಹೋದ ಹಾಗೆ ವೇಗೋತ್ಕರ್ಷ ಋಣ ಆಗುತ್ತದೆ. ಆದ್ದರಿಂದಲೇ ಧನಾತ್ಮಕ ಬೆಲೆ ಮತ್ತು ಋಣಾತ್ಮಕ ಬೆಲೆ ವೇಗೋತ್ಕರ್ಷಗಳು ನಮಗೆ ದೊರೆಯುತ್ತದೆ. ಎರಡನೇ ಲೆಕ್ಕ, ಒಂದು ಬಸ್ಸು 80 ಕಿಲೋಮೀಟರ್ ಪರ್ ಅವರ್ ಜವವನ್ನು 5 ಸೆಕೆಂಡ್ಗಳಲ್ಲಿ 60 ಕಿಲೋಮೀಟರ್ ಪರ್ ಅವರ್ ಜವಕ್ಕೆ ಕಡಿಮೆ ಮಾಡಿಕೊಂಡರೆ ಬಸ್ಸಿನ ವೇಗೋತ್ಕರ್ಷ ಎಷ್ಟು? ಅರ್ಥ ಮಾಡ್ಕೊಳ್ಳಿ. ಸೂತ್ರವನ್ನು ಹಾಕುವ ಮುಂಚೆ ಆ ದತ್ತಾಂಶಗಳು ಯಾವುದು ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ನಮಗೆ ಪ್ರಶ್ನೆಯನ್ನು ಕೇಳಿರುವಂಥದ್ದು ವೇಗೋತ್ಕರ್ಷದ ಬಗ್ಗೆ. ವೇಗೋತ್ಕರ್ಷದ ಸೂತ್ರ ಏನು ಎಂಬುದು ಗೊತ್ತಿದೆ. ಎ ಸಮ ವಿ ಮೈನಸ್ ಯು ಬೈ ಟಿ. ಅದರಲ್ಲಿ ಇರುವಂತಹ ಅಂಶಗಳು ಯಾವುದು ಎಂಬುದನ್ನು ಅರ್ಥ ಮಾಡ್ಕೊಳ್ಳಿ. ಅಂಶಗಳು ವಿ, ಯು ಮತ್ತು ಟಿ. ವಿ ಅಂದರೆ ಏನು, ಯು ಅಂದರೆ ಏನು, ಕಾಲ ಅಂದರೆ ಏನು, ಎಷ್ಟು ಎಂಬುದನ್ನು ಬರ್ಕೊಳ್ಬೇಕು ಫಸ್ಟಿಗೆ. ಪ್ರಶ್ನೆಯನ್ನು ನೋಡಿ.
ಒಂದು ಬಸ್ಸು 80 ಕಿಲೋಮೀಟರ್ ಪರ್ ಅವರ್ ಜವವನ್ನು 5 ಸೆಕೆಂಡುಗಳಲ್ಲಿ 60 ಕಿಲೋಮೀಟರ್ ಪರ್ ಅವರ್ ಜವಕ್ಕೆ ಕಡಿಮೆ ಮಾಡಿಕೊಂಡಿದೆ. ಹೌದು, ನಮಗೆ ನೋಡುವಾಗಲೇ ಗೊತ್ತಾಗ್ತದೆ 80 ಕಿಲೋಮೀಟರ್ ಪರ್ ಅವರ್ ಇದ್ದಂತಹ ಜವ 60 ಕಿಲೋಮೀಟರ್ ಪರ್ ಅವರಿಗೆ ಇಳಿಯಿತು, ಇಳಿಕೆ ಆಯಿತು. ನಾವು ಈಗಲೇ ಅರ್ಥ ಮಾಡ್ಕೊಳ್ಬಹುದು ಕೊನೆಗೆ ವೇಗೋತ್ಕರ್ಷ ಧನಾತ್ಮಕದಲ್ಲಿ ಬರ್ತದೋ ಅಥವಾ ಋಣಾತ್ಮಕದಲ್ಲಿ ಬರ್ತದೋ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಹೇಗೆ ಬರುತ್ತದೆ ಎಂಬುದನ್ನು ಲೆಕ್ಕ ಮಾಡಿ ನೋಡುವ. ಈಗ ಯು ಅಂದರೆ ಏನು, ವಿ ಅಂದರೆ ಏನು, ಟಿ ಅಂದರೆ ಏನು ಎಂಬುದನ್ನು ಮೊದಲಿಗೆ ಬರ್ಕೊಳ್ಳಿ. ನೋಡಿ, ಯು ಅಂದರೆ ಏನು? ಕಾಯದ ಆರಂಭಿಕ ವೇಗ. ಕಾಯದ ಆರಂಭಿಕ ವೇಗ ಎಷ್ಟು? ಯಾವುದು ಮೊದಲು ಇರ್ತದೋ ಅದುವೇ ಅದರ ಆರಂಭಿಕ ವೇಗ. ಮೊದಲು ಎಷ್ಟಿದೆ? ಜವ 80. ಆದ್ದರಿಂದ 80 ಕಿಲೋಮೀಟರ್ ಪರ್ ಅವರ್. ವಿ ಎಷ್ಟು? ಅಂತಿಮ ವೇಗ. ಅಂತಿಮದಲ್ಲಿ ಎಷ್ಟಿದೆ? ಹೌದು, ಕೊನೆಗೆ ಎಷ್ಟಾಗಿದೆ ಅದರ ವೇಗ? ಕಡಿಮೆಯಾಗಿದೆ. ಜವ ಕಡಿಮೆಯಾಗಿದೆ. ಜವ ಕಡಿಮೆಯಾಗಿದೆ. ಎಷ್ಟು ಕಡಿಮೆಯಾಗಿದೆ? 60ಕ್ಕೆ ಇಳಿದಿದೆ. ಮತ್ತು ಕಾಲ ಟಿ ಅಂದರೆ ಎಷ್ಟು? ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ದತ್ತಾಂಶ 5 ಸೆಕೆಂಡ್. ಈಗ ವೇಗ, ಜವ, ವೇಗೋತ್ಕರ್ಷ ಇವುಗಳದ್ದೆಲ್ಲವುಗಳದ್ದು ಕೂಡ ಏಕಮಾನ ಇರುವಂಥದ್ದು. ಅಂತಾರಾಷ್ಟ್ರೀಯ ಏಕಮಾನವಾಗಿ ನಾವು ಮೀಟರ್ ಪರ್ ಸೆಕೆಂಡ್ ಬಳಸ್ತಾ ಇದ್ದೇವೆ. ವೇಗೋತ್ಕರ್ಷದಲ್ಲಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬಳಸ್ತಾ ಇದ್ದೇವೆ. ಆದ್ದರಿಂದ ನಾವು ಏನು ಮಾಡಬೇಕು? ಪ್ರಶ್ನೆಯಲ್ಲಿ ದತ್ತಾಂಶಗಳು ಇರುವಂಥದ್ದು ಕಿಲೋಮೀಟರ್ ಪರ್ ಅವರಲ್ಲಿ, ಗಂಟೆಗೆ ಕಿಲೋಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ. ಆದರೆ ನಾವು ಏನು ಮಾಡಬೇಕು? ಅದನ್ನು ಸೆಕೆಂಡಿಗೆ ಮೀಟರ್ ಎಷ್ಟು ಎಂಬುದನ್ನು ಲೆಕ್ಕ ಹಾಕಬೇಕು. ಆದ್ದರಿಂದ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರೋದನ್ನು ನಾವು ಮೀಟರ್ ಪರ್ ಸೆಕೆಂಡಿಗೆ ಬದಲಾಯಿಸಿಕೊಳ್ಳುವ. 80 ಕಿಲೋಮೀಟರ್ ಅಂದರೆ 80 ಗುಣಿಸು 1 ಕೆ ಅಂದರೆ 1000 ಮೀಟರ್ ಭಾಗಿಸು ಅವರ್. 1 ಗಂಟೆ ಅಂದರೆ ಎಷ್ಟು ನಿಮಿಷ? 60 ನಿಮಿಷ. 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್? 60 ಸೆಕೆಂಡ್. ಆದ್ದರಿಂದ 1 ಗಂಟೆ ಎಂದರೆ 60 ಗುಣಿಸು 60 3600 ಸೆಕೆಂಡ್ಗಳಾಯಿತು. ಮುಂದಕ್ಕೆ ನಾವೇನು ಮಾಡಬೇಕು? ಈ ಅಂಶ ಮತ್ತು ಈ ಛೇದವನ್ನು ಸುಲಭೀಕರಿಸಿ. 2 ಸೊನ್ನೆಗಳಿಗೆ 2 ಸೊನ್ನೆ ಹೋಯಿತು. ಇಲ್ಲಿ 800 ಭಾಗಿಸು 36. 800 ಭಾಗಿಸು 36 ಎಂದರೆ 22.22 ಮೀಟರ್ ಪರ್ ಸೆಕೆಂಡ್. ಇದು ನೀವು ನಿಮ್ಮ ಪುಸ್ತಕದಲ್ಲಿ ಲೆಕ್ಕ ಮಾಡಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಮುಂದಕ್ಕೆ ಈ 60 ಕಿಲೋಮೀಟರ್ ಪರ್ ಅವರನ್ನು ಮೀಟರ್ ಪರ್ ಸೆಕೆಂಡಿಗೆ ಬದಲಾಯಿಸಿಕೊಳ್ಳಿ. 60 1 ಕಿಲೋಮೀಟರ್ ಅಂದರೆ 1000 ಮೀಟರ್ ಭಾಗಿಸು 1 ಗಂಟೆ ಅಂದರೆ 3600 ಸೆಕೆಂಡ್. 2 ಸೊನ್ನೆಗೆ 2 ಸೊನ್ನೆಯನ್ನು ತೆಗಿತೇವೆ ನಾವು. ಈಗ 600 ಭಾಗಿಸು 36. 600 ಭಾಗಿಸು 36 ಅಂದರೆ 16.66 ಮೀಟರ್ ಪರ್ ಸೆಕೆಂಡ್. ಇದನ್ನು ಕೂಡ ನೀವು ಪ್ರಾಯೋಗಿಕವಾಗಿ ಲೆಕ್ಕ ಮಾಡಿ ನೋಡಬೇಕು. ಕಿಲೋಮೀಟರ್ ಪರ್ ಅವರಲ್ಲಿ ಇದ್ದದ್ದು 2 ದತ್ತಾಂಶಗಳು ಕೂಡ ಮೀಟರ್ ಪರ್ ಸೆಕೆಂಡಿಗೆ ಬದಲಾಯಿಸಿತು. ಇನ್ನು ನೇರವಾಗಿ ಈ ದತ್ತಾಂಶಗಳನ್ನು ನಮ್ಮ ವೇಗೋತ್ಕರ್ಷದ ಸೂತ್ರಕ್ಕೆ ಆದೇಶಿಸೋಣ. ವಿ ಎಷ್ಟು? ಅಂತಿಮ 16.66 ಮೀಟರ್ ಪರ್ ಸೆಕೆಂಡ್. ಯು ಆರಂಭಿಕ ವೇಗ, ವಿ ಅಂತಿಮ ವೇಗ, ಯು ಆರಂಭಿಕ ವೇಗ. ಆರಂಭಿಕ ವೇಗ ಎಷ್ಟು? 22.22 ಮೀಟರ್ ಪರ್ ಸೆಕೆಂಡ್ ಭಾಗಿಸು ಸಮಯ ಟಿ ಎಷ್ಟು? ಟಿ ಸಮ 5 ಸೆಕೆಂಡ್. ಟಿ ಸಮ 5 ಸೆಕೆಂಡ್. ಇದನ್ನು ಸುಲಭೀಕರಿಸಬೇಕು ನೀವು. ನಾನು ನೇರವಾಗಿ ಉತ್ತರವನ್ನು ಬರಿತೇನೆ. ನೀವು ಇದನ್ನು ಸುಲಭೀಕರಿಸಿದ ಮೇಲೆ 5ರಿಂದ ಭಾಗಿಸಬೇಕು. 5ರಿಂದ ಭಾಗಿಸಿದಾಗ ಬರುವ ಉತ್ತರ -1.11 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು
ವೇಗೋತ್ಕರ್ಷದ ಬೆಲೆ. ಗಮನಿಸಿ, ಯಾಕೆ ಈ ಋಣಾತ್ಮಕ ಬೆಲೆ ಬಂತು? ಪ್ರಶ್ನೆಯಲ್ಲಿ ನೋಡಿ, ವೇಗ ಜವ 80 km/h ಇದ್ದದ್ದು ಬ್ರೇಕ್ ಹಾಕಿದ್ದಾನೆ ಅವನು. ಬ್ರೇಕ್ ಹಾಕಿದ್ರಿಂದಲೇ ಏನಾಗಿದೆ? ಜವ ಕಡಿಮೆಯಾಗಿದೆ. ಯಾವಾಗ ಕಾಯದ ಚಲನೆಯ ದಿಕ್ಕಿನ ನೇರದಲ್ಲಿ ವೇಗ ಕಡಿಮೆಯಾಗ್ತದೋ ಅಥವಾ ಒಂದು ಬಲ ಪ್ರಯೋಗ ಆಗ್ತದೋ ಆಗ ವೇಗ ಕಡಿಮೆಯಾಗ್ತದೆ. ವೇಗ ಕಡಿಮೆ ಆಗ್ತಾ ಹೋದ ಹಾಗೆ ವೇಗೋತ್ಕರ್ಷ ಋಣಾತ್ಮಕ ಬೆಲೆ ಬರುತ್ತದೆ. ಮೂರನೇ ಲೆಕ್ಕ, ಏಕರೂಪ ವೇಗೋತ್ಕರ್ಷದಿಂದ ರೈಲ್ವೆ ನಿಲ್ದಾಣದಿಂದ ಹೊರಟು ರೈಲು 10 ನಿಮಿಷಗಳಲ್ಲಿ 40 km/h ಜವವನ್ನು ತಲುಪಿದರೆ ಅದರ ವೇಗೋತ್ಕರ್ಷ ಎಷ್ಟು? ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆ ಕೇಳಿರುವಂಥದ್ದು ವೇಗೋತ್ಕರ್ಷ ಎಷ್ಟು ಅಂತ ಕೇಳಿದ್ದಾರೆ. ವೇಗೋತ್ಕರ್ಷ ಎಷ್ಟು ಅಂತ ಕೇಳಿದರೆ ಸೂತ್ರ v-u/t. v-u/tಯಲ್ಲಿ ವಿ ಗೊತ್ತಿರಬೇಕು, ಯು ಗೊತ್ತಿರಬೇಕು, ಟಿ ಗೊತ್ತಿರಬೇಕು. ವಿ ಎಷ್ಟು, ಯು ಎಷ್ಟು ಎಂಬುದನ್ನು ಮೊದಲಿಗೆ ಪ್ರಶ್ನೆಯಿಂದ ತೆಗೆದುಕೊಳ್ಳಿ. ವಿ ಅಂದರೆ ಅಂತಿಮ ವೇಗ, ಯು ಅಂದರೆ ಆರಂಭಿಕ ವೇಗ. ರೈಲು ಏನಾಗ್ತಾ ಇದೆ? ರೈಲ್ವೆ ನಿಲ್ದಾಣದಿಂದ ನಿಶ್ಚಲ ಸ್ಥಿತಿಯಿಂದ ಹೊರಡ್ತಾ ಇದೆ. ಹೇಗೆ ಹೊರಡ್ತಾ ಇದೆ? ಏಕರೂಪ ವೇಗೋತ್ಕರ್ಷದಿಂದ ರೈಲು ಹೊರಡ್ತಾ ಇದೆ. ಆರಂಭಿಕ ವೇಗ ಎಷ್ಟು ಅಂತ ಕೊಟ್ಟಿಲ್ಲ, ಆದರೆ ಆ ರೈಲು ಗಳಿಸಿರುವಂಥದ್ದು 40 km/h ಜವವನ್ನು. 40 km/h ಜವವನ್ನು ಗಳಿಸಿರುವಂಥದ್ದು 10 ನಿಮಿಷಗಳ ಬಳಿಕ. ಹಾಗಾದರೆ ರೈಲು ಮೊದಲು ಯಾವ ಸ್ಥಿತಿಯಲ್ಲಿ ಇತ್ತು? ಹೌದು, ರೈಲು ತಾನು ಮೊದಲು ಇದ್ದಂತಹ ಸ್ಥಿತಿ ಅದು ನಿಶ್ಚಲ ಸ್ಥಿತಿ, 0 m/s. ರೈಲು ಮೊದಲು ನಿಶ್ಚಲ ಸ್ಥಿತಿಯಲ್ಲಿತ್ತು. ನಿಲ್ದಾಣದಿಂದ ನಿಶ್ಚಲ ಸ್ಥಿತಿಯಿಂದ ರೈಲು ಏನಾಯಿತು? ಚಲನೆ ಸ್ಥಿತಿಗೆ ಬಂತು. ಚಲನೆ ಸ್ಥಿತಿಗೆ ಬಂದಾದ ಮೇಲೆ ಯಾವ ಸಮಯವನ್ನು ತೆಗೆದುಕೊಂಡಿತು? 10 ನಿಮಿಷಗಳ ಅವಧಿಯನ್ನು ತೆಗೆದುಕೊಂಡಿತು. 10 ನಿಮಿಷ. 10 ನಿಮಿಷಗಳ ಅವಧಿಯನ್ನು ತೆಗೆದುಕೊಂಡ ಬಳಿಕ ರೈಲು ಎಷ್ಟು km/h ಜವವನ್ನು ಗಳಿಸಿಕೊಂಡಿತು? 40 km/h ಜವವನ್ನು ಗಳಿಸಿತು. ಕೊನೆಗೆ ಗಳಿಸಿರುವಂಥದ್ದು, ಆದ್ದರಿಂದ ಅಂತಿಮವಾಗಿ ಗಳಿಸಿದಂತಹ ಜವ ವಿ ಆಗುತ್ತದೆ 40 km/h. ಯು ಸಮ 0 m/s. ನಿಶ್ಚಲ ಸ್ಥಿತಿ. ವಿ 40 km/h. ಏಕಮಾನ ವೇಗೋತ್ಕರ್ಷಕ್ಕೆ m/s² ಇರುವುದರಿಂದ ನಾವು km/h ಅನ್ನು m/s ಬದಲಾಯಿಸಬೇಕು. ಆದ್ದರಿಂದ 40 ಗುಣಿಸು ಕಿಲೋ ಅಂದರೆ 1000 ಆಯಿತು. 1 ಕಿಲೋಮೀಟರ್ ಅಂದರೆ 1000 ಮೀಟರ್ ಭಾಗಿಸು ಹೆಚ್. ಭಾಗಿಸು ಹೆಚ್ ಅಂದರೆ ಅವರ್. 1 ಗಂಟೆ. 1 ಗಂಟೆ ಅಂದರೆ ಎಷ್ಟು ನಿಮಿಷ? 60 ನಿಮಿಷ. 1 ನಿಮಿಷ ಅಂದರೆ 60 ಸೆಕೆಂಡ್. ಆದ್ದರಿಂದ 60 ಗುಣಿಸು 60 3600 ಸೆಕೆಂಡ್ ಆಯಿತು. 3600 ಸೆಕೆಂಡ್. ಸುಲಭೀಕರಿಸಿ 2 0ಗೆ 2 0ಯನ್ನು ತೆಗೆದು ಬಿಡಬಹುದು. 40 ಗುಣಿಸು 10 400. 400 ಭಾಗಿಸು 36. 400 ಭಾಗಿಸು 36 ಅಂದರೆ ನೀವು ಸುಲಭೀಕರಿಸಿ ನೋಡಬೇಕು, ಇದರ ಬೆಲೆ 11.11 m/s ಆಗುತ್ತದೆ. ನಂತರ ಕಾಲಕ್ಕೆ ಬನ್ನಿ. ಟಿ ಸಮ 10 ನಿಮಿಷ. ಟಿ ಸಮ 10 ನಿಮಿಷ. ಆದರೆ ಏಕಮಾನ ನಮಗೆ ಬೇಕಾಗಿರುವಂಥದ್ದು ಸೆಕೆಂಡ್ಗಳಲ್ಲಿ. ಈ 10 ನಿಮಿಷವನ್ನು ನೀವೇನು ಮಾಡಬೇಕು? ಸೆಕೆಂಡಿಗೆ ಬದಲಾಯಿಸಿ. 1 ನಿಮಿಷ ಅಂದರೆ ಎಷ್ಟು ಸೆಕೆಂಡ್? 60 ಸೆಕೆಂಡ್. ಆದ್ದರಿಂದ 1 ನಿಮಿಷಕ್ಕೆ 60 ಸೆಕೆಂಡನ್ನು ಕೊಡಿ. ಆದಾಗ 600 ಸೆಕೆಂಡ್ಗಳಾಯಿತು. ಟಿ 10 ನಿಮಿಷ ಇದ್ದದ್ದು 600 ಸೆಕೆಂಡ್ಗಳಾಯಿತು. ಇನ್ನು ನಮ್ಮ ಮುಖ್ಯ ಗುರಿ ವೇಗೋತ್ಕರ್ಷವನ್ನು ಕಂಡುಹಿಡಿಯುವುದು. ಸರಿ, ಸೂತ್ರ ಹಾಕಿ. ಎ ಸಮ v - u/t. ವಿ ಅಂದರೆ
ಗೊತ್ತಿದೆ, ಲೆಕ್ಕ ಮಾಡಿದ್ದೇವೆ ನಾವೀಗ. 11.11 ಮೀಟರ್ ಪರ್ ಸೆಕೆಂಡ್ ಮೈನಸ್ ಯು ಅಂದರೆ ನಿಶ್ಚಲ ಸ್ಥಿತಿ, ಅದು 0 ಮೀಟರ್ ಪರ್ ಸೆಕೆಂಡ್ ಭಾಗಿಸು ಕಾಲ 600 ಸೆಕೆಂಡ್. ಸುಲಭೀಕರಿಸಿ ನೀವೇ ಮಾಡಬೇಕು. 11.11ರಿಂದ 0ಯನ್ನು ತೆಗೆದರೆ ಬೆಲೆ ಎಷ್ಟು? 11.11 ಅಷ್ಟೇ. ಈಗ 11.11 ಮೀಟರ್ ಪರ್ ಸೆಕೆಂಡ್ ಭಾಗಿಸು 600 ಸೆಕೆಂಡ್ ಆದರೆ ಇದರ ಬೆಲೆ 0.18 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಗಳಾಗುತ್ತದೆ. ಯಾಕೆ ಧನಾತ್ಮಕ ಬಂತು? ವಿ ಹೆಚ್ಚು ಇರೋದರಿಂದ ವೇಗೋತ್ಕರ್ಷ ಧನಾತ್ಮಕ ಬಂತು. ಅಷ್ಟು ಮಾತ್ರ ಅಲ್ಲ, ಪ್ರಶ್ನೆಯಲ್ಲಿಯೇ ಇದೆ, ನಿಶ್ಚಲ ಸ್ಥಿತಿಯಿಂದ ಹೊರಟಂತಹ ರೈಲು ತನ್ನ ಜವವನ್ನು ಹೆಚ್ಚು ಮಾಡಿಕೊಂಡಿತು. ಹೆಚ್ಚಾದದ್ರಿಂದಲೇ ನಮಗೆ ವೇಗೋತ್ಕರ್ಷದ ಬೆಲೆ ಧನಾತ್ಮಕವಾಗಿ ಬಂದಿದೆ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ವೇಗೋತ್ಕರ್ಷಕ್ಕೆ ಸಂಬಂಧಿಸಿದಂತಹ 3 ಲೆಕ್ಕಗಳನ್ನು ಅಭ್ಯಾಸ ಮಾಡಿದೆವು. ಇಂತಹ ಇನ್ನೂ ಕೆಲವು ಲೆಕ್ಕಗಳು ನಿಮ್ಮ ಪಠ್ಯಪುಸ್ತಕದಲ್ಲಿ ಇದೆ. ಆ ಲೆಕ್ಕಗಳ ಪ್ರಶ್ನೆಗಳನ್ನು ನಾನು ಕಳಿಸ್ತೇನೆ, ಅದನ್ನು ನೀವು ಸುಲಭೀಕರಿಸಬೇಕು ಮತ್ತು ಉತ್ತರವನ್ನು ಕಂಡುಹುಡುಕಬೇಕು. ಎಲ್ಲರಿಗೂ ವಂದನೆಗಳು.